ಬೆಳಗಿನ ಜಾವ ಕಾರ್ಖಾನೆಯೊಂದರಲ್ಲಿ ಬೆಂಕಿ ಹೊತ್ತುಕೊಂಡು ಅಲ್ಲಿದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ. ಎಲ್ಲಿ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಸಣ್ಣ ಕಿಡಿಯಾಗಿ ಕಾಣಿಸಿಕೊಂಡ ಬೆಂಕಿ, ಸುಟ್ಟು ಕರಕಲಾದ ಖಾಸಗಿ ಕಂಪನಿ, 4 ಅಗ್ನಿಶಾಮಕ ವಾಹನ, 6 ಗಂಟೆ ಕಾರ್ಯಾಚರಣೆ. ಬೆಳಗಿನ ಜಾವ ಕಾರ್ಖಾನೆಯೊಂದರಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡು 2ನೇ ಅಂತಸ್ತಿನಲ್ಲಿದ್ದ ವಸ್ತುಗಳೆಲ್ಲವೂ ಸಂಪೂರ್ಣ ಸುಟ್ಟು ಕರಕಲಾಗಿ ಹೋಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಜಿಗಣಿಯ ಜುಪಿಟರ್ ಟೆಕ್ನಾಲಜೀಸ್ ಕಾರ್ಖಾನೆಯಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದ್ದು, ಕಾರ್ಖಾನೆ ಸಂಪೂರ್ಣ ಧಗಧಗಿಸಿ ಹೋಗಿದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಆನೇಕಲ್, ಜಯನಗರ ಸೇರಿದಂತೆ ಸುಮಾರು 8 ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಸತತ 6 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಕಾರ್ಯಾಚರಣೆಯಲ್ಲಿ ಸುಮಾರು 55ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಹಾಗೂ 6 ಜನ ಅಧಿಕಾರಿಗಳು ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ರು. ಅಲ್ಲದೆ ಎಸ್ಡಿಆರ್ಎಫ್ ಟೀಮ್ ಸಹ ಸ್ಥಳಕ್ಕೆ ಬಂದು ಬೆಂಕಿಯನ್ನ ಹತೋಟಿಗೆ ತರುವಲ್ಲಿ ಸಹಾಯ ಮಾಡಿದೆ. ಮೇಲ್ನೋಟಕ್ಕೆ ಕಾರ್ಖಾನೆಯವರು ಯಾವುದೇ ಫೈರ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಇದರಿಂದಲೇ ಈ ಅನಾಹುತ ನಡೆದಿರಬಹುದು. ಜೊತೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಸಾಧ್ಯತೆ ಇದ್ದು, ಈ ಬಗ್ಗೆ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಪೇಪರ್ ಅನ್ನ ಪ್ರೊಡಕ್ಷನ್ ಮಾಡತಕ್ಕಂಥ ಕಂಪನಿ ಆಗಿದೆ. ಇದರಲ್ಲಿ ನಮಗೇನು ಕಾರಣ ಇಲ್ಲ ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿದೆ, ನಂತರ ಗೊತ್ತಾಗುತ್ತೆ. ಎಷ್ಟು ಗಂಟೆ ಕಾರ್ಯಾಚರಣೆ? ಸುಮಾರು 4:15 ಇಲ್ಲಿವರೆಗೂ ಕಾರ್ಯಾಚರಣೆಯಲ್ಲೇ ಇದ್ದೀವಿ. ಇನ್ನು ಪ್ರೋಗ್ರೆಸ್ ನೋಡ್ತಾ ಇದ್ರೆ ಅಲ್ಲಿ ಕಾಣ್ತಾ ಇದೆ, ಹೊಗೆ ಬರ್ತಾ ಇದೆ. ಇನ್ನು ಕಾರ್ಯಾಚರಣೆ ಮುಂದುವರೆದಿದೆ. ಫೈರ್ ಸೇಫ್ಟಿ ತಗೊಂಡಿದ್ರೆ? ಇಲ್ಲ, ಫೈರ್ ಸೇಫ್ಟಿ ತಗೊಂಡಿರಲಿಲ್ಲ ಇವರು. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅದೇ ಪೊಲೀಸ್ ತನಿಖೆಯಲ್ಲಿದೆ. ಅದು ನಾವು ಏನಂತ ಹೇಳಕ್ ಬರಲ್ಲ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಎಷ್ಟು ಲಾಸ್ ಆಗಿದೆ? ಮೇ ಬಿ ನಮಗೆ ಗೊತ್ತಾಗಲ್ಲ. ಲಾಸ್ಟ್ ನಾನು ಹೇಳಕ್ ಬರಲ್ಲ. ಅದು ಕಂಪ್ನಿ ಓನರ್ ನಮ್ಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಅವ್ರನ್ನ ಕಂಡಿಲ್ಲ ನಾವೇನು ಯಾರು ಅಂತ ಹೇಳಿ. ಯಾರು ಬಂದಿಲ್ಲ? ಅಲ್ಲ, ನಮ್ಗೆ ಕಂಡಿಲ್ಲ ಯಾರು ಅಂತ ಹೇಳಿ. ನಾವು ಕಾರ್ಯಾಚರಣೆ ಮಗ್ನರಾಗಿದ್ದೀವಿ. ಎಂಪ್ಲಾಯ್ಸ್ ಯಾರು ಇಲ್ವಾ ಸರ್? ರಾತ್ರಿ ಕೆಲಸ ಮಾಡ್ತಿದ್ರು ಅಲ್ಲಿ ಎಂಪ್ಲಾಯೀಸ್ಗಳು ಯಾರು ಇರಲಿಲ್ಲ. ಅವ್ರನ್ನ ಕೇಳಿದ್ವಿ. 4 ಜನ ಇದ್ದರು, ಹೊರಗಡೆ ಬಂದಿದ್ದಾರೆ. ಯಾವುದು ಸಾವು ನೋವು ಇಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಒಂದು ಸಣ್ಣ ಕಿಡಿ ಸಂಪೂರ್ಣ ಕಾರ್ಖಾನೆಯನ್ನೇ ಸುಟ್ಟು ಹಾಕುವ ಸಾಧ್ಯತೆ ಇದ್ದು, ಇಂತಹ ಬೇಜವಾಬ್ದಾರಿತನ ಇಟ್ಕೊಂಡು ಯಾವುದೇ ಸೇಫ್ಟಿ ಇಲ್ಲದೆ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡುವ ಮುನ್ನ ಮಾಲೀಕರುಗಳು ಸ್ವಲ್ಪ ಎಚ್ಚರ ವಹಿಸಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.